ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ಅಂತರ್ಯುದ್ಧ ಜೋರಾಗ್ತಾ ಇತ್ತು. ಶಿಸ್ತಿನ ಪಕ್ಷ ಬಿಜೆಪಿ ಯಾಕಿನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ನಿನ್ನೆ ಇದ್ದಕ್ಕಿದ್ದ ಹಾಗೇನೆ ಒಂದು ಮಹತ್ವದ ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲಿ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ಕಚ್ಚಾಟವನ್ನ ಇಷ್ಟು ದಿನ ನೋಡ್ತಾ ಇದ್ದಂತಹ ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಒಂದು ನಿರ್ಧಾರಕ್ಕೆ ಬಂದು ರೆಬಲ್ ನಾಯಕ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟಿದೆ. ಯತ್ನಾಳ್ ಉಚ್ಚಾಟನೆಯ ಬೆನ್ನಲ್ಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೂ ಕೂಡ ಹೈಕಮಾಂಡ್ ಒಂದು ವಾರ್ನಿಂಗ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಹೈಕಮಾಂಡ್ ಎಚ್ಚರಿಕೆಯ ಬೆನ್ನಲ್ಲೇ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲವಾಗಿದೆ. ಸದ್ಯ ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ಎಚ್ಚರಿಕೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ವಾರ್ನಿಂಗ್ ಈ ರೀತಿ ಇದೆ. ಬಿಜೆಪಿಯ ಹೈಕಮಾಂಡ್ನಿಂದ ವಿಜಯೇಂದ್ರ ಅವ್ರಿಗೂ ಕೂಡ ವಾರ್ನಿಂಗ್ ಕಾಲ್ ಬಂದಿದೆ. ಒಂದು ಕಡೆ ಯತ್ನಾಳ್ ಉಚ್ಚಾಟನೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರಿಗೆ ವಾರ್ನಿಂಗ್ ಕಾಲ್. ಪದೇ ಪದೇ ಎಲ್ಲರೊಂದಿಗೂ ಸಂಘರ್ಷ ಮಾಡಿಕೊಳ್ಳುವುದು ಬೇಡ, ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆ ಇದು. ಅದರ ಜೊತೆಗೇನೆ ಸಂಘರ್ಷದ ನಾಯಕತ್ವ ಯಾವತ್ತಿದ್ರೂ ಕೂಡ ಪಕ್ಷ ಸಂಘಟನೆಗೆ ಮಾರಕ ಅನ್ನುವಂತಹ ವಿಚಾರವನ್ನು ಕೂಡ ವರಿಷ್ಠರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಶ್ವಾಸದ ನಾಯಕತ್ವ ಇರಬೇಕು, ಇಲ್ಲದಿದ್ದರೆ ನಾವೇನೂ ಮಾಡುವುದಕ್ಕಾಗಲ್ಲ. ಯತ್ನಾಳ್ ಉಚ್ಚಾಟನೆಗೆ ಮುನ್ನ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಕೊಟ್ಟಿರುವ ಎಚ್ಚರಿಕೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಯತ್ನಾಳ್ ಉಚ್ಚಾಟನೆಯ ನಂತರ ವಿಜಯೇಂದ್ರ ಅವರು ಪಕ್ಷದಲ್ಲಿ ಎಲ್ಲರನ್ನೂ ಕೂಡ ಹೇಗೆ ಒಟ್ಟಿಗೆ ಕರೆದುಕೊಂಡು ಹೋಗ್ತಾರೆ, ಅವರ ಸ್ಟ್ರಾಟರ್ಜಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹಾಗಾದರೆ ತಪ್ಪನ್ನು ಸರಿಪಡಿಸಿಕೊಳ್ತಾರಾ ವಿಜಯೇಂದ್ರ? ಹೈಕಮಾಂಡ್ ವಾರ್ ತಪ್ಪು ಸರಿಪಡಿಸಿಕೊಳ್ಳಲು ಮುಂದಾದ BY ವಿಜಯೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೆ? ನನ್ನ ತಪ್ಪಿದ್ರೆ ನಿಮಗೆ ತಿದ್ದುವ ಅಧಿಕಾರ ಇದೆ ಅಂಥೇಳಿ ವಿಜಯೇಂದ್ರ ಅವರು ಬಹಿರಂಗವಾಗಿಯೇ ಪಕ್ಷದ ಉಳಿದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಹೇಳಿದಾರಂತೆ. ಈ ಮೂಲಕ ನಾನು ಪಕ್ಷದ ಹಿರಿಯರ ಮಾತನ್ನ ಕೇಳ್ತೇನೆ ಅನ್ನುವಂತಹ ಸಂದೇಶವನ್ನ ಇಂಡೈರೆಕ್ಟ್ ಆಗಿ BY ವಿಜಯೇಂದ್ರ ರವಾನಿಸಿದ್ದಾರೆ. ವಿಶ್ವಾಸ ರಾಜಕಾರಣವನ್ನ ಎಲ್ಲರ ಒಡಗೂಡಿ ನಾನು ಮುಂದುವರಿಸ್ತೇನೆ, ಕಟ್ಟಕಡೆಯ ಕಾರ್ಯಕರ್ತರನ್ನು ಕೂಡ ಅಣಿಗೊಳಿಸ್ತೇನೆ ಎಂಬ ಮಾತನ್ನ ವರಿಷ್ಠರಿಗೂ ಕೂಡ ಕೊಟ್ಟಿದ್ದಾರೆ. ವರಿಷ್ಠರಿಗೆ ಕೊಟ್ಟಂತಹ ಮಾತಿನ ರೀತಿಯಲ್ಲಿಯೇ ಒಂದಿಷ್ಟು ಕಾರ್ಯತಂತ್ರಗಳನ್ನು ರಾಜ್ಯ ಬಿಜೆಪಿಯಲ್ಲಿ ಮಾಡ್ತಾ ಇದ್ದಾರಂತೆ. ಉಳಿದ ಬಂಡಾಯಗಾರರ ಜೊತೆಗೆ ವಿಜಯೇಂದ್ರ ಮಾತನಾಡ್ತಾರ, ಅದು ಪ್ರತಾಪ್ ಸಿಂಹ ಆಗಿರಬಹುದು, ಕುಮಾರ್ ಬಂಗಾರಪ್ಪ ಆಗಿರಬಹುದು, ಅರವಿಂದ್ ಲಿಂಬಾವಳಿ ಆಗಿರಬಹುದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಎಲ್ಲವನ್ನೂ ಕೂಡ ಮರೆತು ಒಟ್ಟಾಗಿ ಹೋಗೋಣ ಅಂತೇಳಿ ಹೆಜ್ಜೆಯನ್ನಿಡ್ತಾರ. ವಿಜಯೇಂದ್ರ ಹೆಜ್ಜೆ ಇಟ್ಟರೂ ಕೂಡ ಅವರು ಅದಕ್ಕೆ ಸಾಥ್ ಕೊಡುವಂತಹ ಕೆಲಸ ಮಾಡ್ತಾರ. ವಿಜಯೇಂದ್ರ ವಿಶ್ವಾಸದ ಮಾತುಗಳನ್ನ ವಿರೋಧಿಗಳು ನಂಬ್ತಾರ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ.